शांतं व्योमातीतं निरंजनं नादबिन्दुकलातीतं तस्मै श्री गुरुवे नमः। जय नमः पार्वतीश्वर महादेव गुरु सिद्धार्थ महाराज की जय। श्री गुरुनाथ महाराज की जय। श्री नागभूषण महाराज की जय। श्री सिद्धार्थ महाराज की जय। सकल साधु संत महाराज की जय। पार्वती परमेश्वर महादेव।
नारायणाय बुधाय च गुरुशुक्राशनिभ्यश्च राघवे केतवे नमो नमः कृष्णेन रजसा वर्तमानो निवेशयन्नमृतं मर्त्यं च हिरण्येन सविभारतेन देवो याति भुवनानि कश्यं जपाकुसुमसङ्गाशं काश्यपेयं महाद्विविक्रमोत्तं सर्वपापघ्नं प्रणतोऽस्मि दिवाकरम् वेदि मध्ये ललितकमले कर्णिकायां नतस्तः सप्ताश्वो अर्णवते सप्तवको सप्तरद्विद्वीपावको गोत्रे रम्ये बहुविधगणे काश्यभाग्ये प्रसूतः कालिकाख्ये विषये निकः प्राङ्मुखः पद्मासनः पद्मकरोद्वीपावो पद्मगर्भः समद्गुणे सप्तकरङ्गवाहकः दिवाकरो लोकगुरो किरीटमयीप्रसादं विदधातु देवः अस्मिन् दोतं वृणीमहे होतारं विश्ववेदया प्रचेतसे विदुष्टमाया तुल्यसे योजेनाशन्तमगं हृदे आदित्यवर्णं रक्तमाल्यम् ॐ शिवायै नमः स्वाहा ॐ शशिधरायै नमः स्वाहा ॐ शान्तायै नमः स्वाहा ॐ शाम्भव्यै नमः स्वाहा ॐ भूतिदायिन्यै नमः स्वाहा ॐ तामस्यै नमः स्वाहा ॐ नियतायै नमः स्वाहा ॐ नार्यै नमः स्वाहा ॐ कार्यै नमः स्वाहा ॐ ब्राह्म्यै नमः स्वाहा ॐ विनाथायै नमः स्वाहा ॐ वाण्यै नमः स्वाहा ಅಂತಲ್ಲ ಮಿಸ್ಮ್ಯಾರಿಸಮ್ ಅಲ್ಲ. ಇದಕ್ಕೊಂದು ಸೈಂಟಿಫಿಕ್ ಸಿದ್ಧಾಂತ ಅದು ನೀವು ಅಷ್ಟು ಗೊತ್ತಾಗಿಲ್ಲ ಅಂಥೇಳಿ ಅದರ ವಿಶೇಷವಾದಂಥ ಕಾರ್ಯವನ್ನು ಈ ರೂಪ ಮಾಡಿರಿ ಹಿಂಗೆ ಮಾಡಿರಿ ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ ಒಂದು ಪರ್ಫೆಕ್ಟ್ ಸೈನ್ಸ್. ಇದೆಲ್ಲವೂ ಕೂಡ ಯೋಗ್ಯವಾದಂಥದ್ದೇ ಇದೆ, 100ಕ್ಕೆ 100 ಸತ್ಯವಾದಂಥದ್ದಿದೆ. ನಮಗಿದು ಕಣ್ಣು ಕಾಣಂಗಿಲ್ಲ, ಎಲ್ಲಿ ರುದ್ರ ಕಾಣಿಸ್ತಾನ, ಎಲ್ಲಿ ಕಾಣಿಸ್ತಾನ ಅಂತಲ್ಲ. ಒಂದು ವಿಚಾರ ಮಾಡಿರಿ, ನೀವು ಕೂಡ ನಿರಾಕಾರನಾದಿರಿ ಅಂತ ಕೇಳ್ತೇನೆ ನಾ. ಹಿಂಗಂದ್ರಿ ಅಂತೀರಿ ನೀವು ನಿರಾಕಾರನ. ತಿಳ್ಕೊಡ್ರಿ, ಒಬ್ಬ ಹುಡುಗನ ತಂದೆ ತೀರ್ಕೊಂಡ ಅವಾಗ ಅಳಾಕತ್ತೀವ. ಏನಂತ ಅಳಾಕತ್ತ? ನಮ್ಮಪ್ಪ ಹೋದ ಅಂತಾರ, ಏನಂತಾರೆ? ನಮ್ಮಪ್ಪ ಹೋದ ಅಂತಾರೆ. ಹೌದಾ? ನಮ್ಮಪ್ಪ ಹೋದ ಅಂತಾರಂದ್ರೆ ಅವ ಬಂದ ಹಿರಿಯವ ಮತ್ತು ಅಲ್ಲೋ ಮತ್ತು ಇಲ್ಲ ಅದಾನಲ್ಲ ನಿಮ್ಮಪ್ಪ, ನಮ್ಮ ಅಪ್ಪ ಅಂತೀರಿ ಅದಕ್ಕೆ? ಯಾವುದಕ್ಕೆ? ಆ ಪಾರ್ಥಿವ ಶರೀರದ ಅಪ್ಪ ಅಂತೀರಿ ಅದಕ್ಕೆ? ಅನ್ನಂಗಿಲ್ಲ. ಹಾಗಾದ್ರೆ ನಮ್ಮಪ್ಪ ಹೋದ ಅಂತಿ, ಹೋಗ್ಬೇಕಾದ್ರೆ ಹಾಗಾದ್ರೆ ನಿಮ್ಮಪ್ಪ ನೀ ಹೋಗ್ಬೇಡಪ್ಪ ಅಂತ ಪಾದ ಹಿಡ್ಕೊಂಡು ನೀನು ಏನು ಬೇಕಾದ್ರೆ ನಾ ಸೇವಾ ಮಾಡ್ತೀನಿ, ನಿನ್ನ ಮನಸ್ಸಿನ ಬುದ್ಧಂತ ಮಾಡ್ತೀನಿ ಅಂತ ನೀನು ಹಿಡ್ಕೋಬೇಕಾಗಿತ್ತು. ಯಾಕೆ ಹಿಡ್ಕೊಳ್ಳಿಲ್ಲ? ಹೌದಾ? ಅಂದ್ರೆ ಅಪ್ಪ ಏನಾದ? ನಿರಾಕಾರನ. ಹಂಗೆ ಅಪ್ಪ ನಿರಾಕಾರ, ನೀವು ನಿರಾಕಾರ, ಭಗವಂತನ ನಿರಾಕಾರನ ಅಂತ. ಇದ್ರೊಳಗೆ ನಾ ಯಾಕೆ ಹೇಳಿದೆ ಅಂದರೆ, ಇದು ನಮ್ಗೆ ಒಪ್ಪೋದಿಲ್ಲ. ನಿರಾಕಾರ ಹೆಂಗೆ ದೇವ್ರದಲ್ರಿ ಅದು ಒಪ್ಪೋದಿಲ್ಲ ಅಂತ ನಿಮ್ಗೆ ಉದಾಹರಣೆ ಹೇಳಿದೆ. ಹಂಗೆ ಏನೇನು ಪೂಜ್ಯರು ಹೇಳಿದ್ರು ಅದೆಲ್ಲವೂ ಅತ್ಯಂತವಾದಂಥ ಸತ್ಯ ಇದೆ.